ದಟ್ ಈಸ್ ಎ ಗ್ರೇಟ್ ಫಿಲಮ್. ನಿಜ ತುಂಬ ಖುಷಿ ಆಯಿತು. ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ನಿಜವಾಗ್ಲೂ ತುಂಬ ಖುಷಿ. ಎಲ್ಲರೂ ನೋಡ್ಬೇಕು ಫಿಲಮ್, ಎಲ್ಲ ರಿಯಲೇ ಬಂದು ಫಿಲಮ್ ನೋಡೋ ಉಪಾಧ್ಯಕ್ಷ. ಹೇಗಿತ್ತು ಮೇಡಮ್? ಚೆನ್ನಾಗಿದೆ ಫಿಲಮ್. ಮೇಡಮ್ ಹೆಂಗಿತ್ತು ಮೂವಿ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಚಿಕನ್ ಆಕ್ಷನ್ ಎಲ್ಲ ಚೆನ್ನಾಗಿ ಇಷ್ಟ ಆಯ್ತು. ಎರಡು ಕಾಲ್ ಅವರು ಹೋಗಿರೋದೇ ಗೊತ್ತಾಗಿಲ್ಲ. ಚಿಕಣ ಅಂತೂ ಡ್ಯಾನ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಯಾವ ಹೀರೋಗಿಂತ ಕಮ್ಮಿ ಎಲ್ಲ ಚಿಕಣ ಅಂತ ಗ್ಯಾರಂಟಿ ಹೇಳ್ಬೋದು. ಎಲ್ಲರೂ ಬನ್ನಿ, ಎರಡು ಕಾಲ್ ಅವರು ತುಂಬ ನಕ್ಕಿ ಮಜಾ ಮಾಡ್ತೀರಾ ಸಿನಿಮಾ ನೋಡಿದೆ, ತುಂಬ ಇಷ್ಟ ಆಯಿತು. ಸಖತ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ರವಿಶಂಕರ್ ಅವ್ರದ್ದು ಚಿಕನ್ ಅವ್ರದ್ದು ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಕ್ಲೈಮ್ಯಾಕ್ಸಲ್ಲಿ ಶರಣ್ ಬಂದವರು ಇಡೀ ಸಿನಿಮಾ ಕ್ರೆಡಿಟ್ ಅವ್ರು ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಅಂದರೆ ಸಖತ್ ಕಾಮಿಡಿ ಅಂತೂ ವರ್ಕೌಟ್ ಆಗಿದೆ. ಆಮೇಲೆ ಚಿಕನ್ ಅವರು ಈಗ ಹೀರೋ ಆಗಿದ್ದಾರೆ, ಸಖತ್ತಾಗಿ. ಆಮೇಲೆ ಡ್ಯಾನ್ಸ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಎಮೋಷನ್ ಇದೆ, ಕಾಮಿಡಿ ಇದೆ. ಮುಂಚಿನ ಥರ ಅವರು ಅತಿ ಹೆಚ್ಚು ಸಿನಿಮಾ ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ಸಿನಿಮಾ ಸಖತ್ತಾಗಿದೆ, ಸೂಪರ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಫಾರ್ ಚಿಕಣ್ಣ. ಉಪಾಧ್ಯಕ್ಷರಾಗಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕಾಮಿಡಿ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಕನ್ನಡ ಹೀರೋಸ್ನ ಪ್ರತಿಯೊಂದು ಇದರಲ್ಲೂ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ನಮ್ಮ ಕನ್ನಡ ಫಿಲಮ್ ಹೀರೋಸ್ನ ಹೀರೋಯಿನ್ನ ಒಂದು ಯೂತ್ ಹುಡುಗಿ ಯಾವ ರೀತಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ, ಅವಳ ಒಂದು ಹೀರೋನ ಹೆಂಗೆ ನೋಡ್ತಾ ಇರ್ತಾರೆ ಅನ್ನೋದನ್ನ ಹೀರೋಸ್ ಮುಖಾಂತರ ತೊಗೊಂಡು ಬಂದು ಕೊನೆಗೆ ಒಂದು ಸೆಕೆಂಡ್ ಹಾಫಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಸ್ಟೋರಿ ನರೇಷನ್ ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಬೊಂಬಾಟಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಎಲ್ಲೂ ಯಾವುದು ಕಾಂಪ್ರಮೈಸ್ ಇಲ್ಲ. ಬರೀ ಕಾಮಿಡಿ ಅಂತ ಅಂದ್ಕೊಂಡು ನೋಡೋರಿಗೆ ಬೇರೆಯೇ ಸೆಕೆಂಡ್ ಹಾಫಲ್ಲಿ ಓಪನ್ ಅಪ್ ಆಗುತ್ತೆ ಸ್ಟೋರಿ. ಸೊ ಎಲ್ಲರೂ ಕಾಮಿಡಿಯನ್ಸು, ಸಾಧು ಕೋಕಿಲ್ ಅವರಾಗಲಿ, ಬೇರೆ ಕಾಮಿಡಿಯನ್ಸ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ನಮ್ಮ ರವಿಶಂಕರ್ ಸರೂ ಒಳ್ಳೆ ಸೂಕ್ತವಾದ ತಂದೆ ಪಾತ್ರ ಕೂಡ ನೆರವೇರಿಸಿದ್ದಾರೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಫಿಲಮ್, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು.